ವೆಲ್ಕಮ್ ಟು ಕಾಂಪಿಟೇಷನ್ ಲಾಗ್ ಪಾರ್ಟ್ 1. ಫಸ್ಟ್ ಆಫ್ ಆಲ್ ನನಗೆ ಯಾರೆಲ್ಲ ವಿಶಸ್ ಮಾಡಿದಿರಾ, ತುಂಬಾ ಜನ ಸಪೋರ್ಟ್ ಮಾಡಿದಿರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಅಂದಾಗೆ ನಾನು ಅಟೆಂಡ್ ಮಾಡ್ತಾ ಇದ್ದ ಕಾಂಪಿಟೇಷನ್ ವೆನ್ಯೂ ಬಂದು ಜಾಸ್ತಿ ದೂರ ಇರಲಿಲ್ಲ, ಜಸ್ಟ್ ನಮ್ಮ ಮನೆಯಿಂದ 4 ಕಿಲೋಮೀಟರ್ಸ್ ಅಲ್ಲಿ ಇತ್ತು. ನಂದು ಜೀನ್ಸ್ ಡೆನಿಮ್ದು ಮಾಡಲಿಂಗ್ ಇದ್ದಿದ್ದು 11 ಗಂಟೆಗೆ ಅವ್ರು ಹೇಳಿದ್ದು. ಬಟ್ ನಾನು 9ಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ಕಾಪ್ಸ್ ಎಲ್ಲ ಲೋಡ್ ಮಾಡ್ಕೊಂಡು ನಿಧಾನಕ್ಕೆ ಹಂಗೆ ಸ್ವಲ್ಪ ಬಾಡಿ ಎಲ್ಲ ಪಂಪ್ ಮಾಡ್ಕೊತಾ ಇದ್ದೆ. ಅವ್ರು 11 ಗಂಟೆಗೆ ಹೇಳಿದ್ರು, ಅದರಿಂದ ನಾವು 10:30 ಟೈಮಲ್ಲಿ ಟ್ಯಾನಿಂಗ್ ಮಾಡ್ಸಕ್ಕೆ ಅಂತ ಹೋದ್ರು. ಟ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಾಡಿ ಎಲ್ಲ ಪಂಪ್ ಮಾಡಿ ಯಾವಾಗ ಕರೀತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದು. ಆದ್ರೂ ಅವ್ರು 11 ಗಂಟೆಗೆ ಹೇಳಿದ್ರು, ಸ್ವಲ್ಪ ಹಿಂಗೆ ಲೇಟ್ ಮಾಡ್ತಾ ಇದ್ರು. ಏನ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ, ನಾನು ಡೆನಿಮ್ ಮಾಡ್ಲಿಕ್ಕೆ ಜೀನ್ಸ್ಗೆ ನಾನು ಆಲ್ಮೋಸ್ಟ್ ಏನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಕೂಡ. ಪೋಸಿಂಗ್ ಆಗಿರ್ಬೋದು ಪ್ರತಿಯೊಂದು ಯಾವುದು ಮಾಡಿರಲಿಲ್ಲ. ಇನ್ನೇನು ಇಷ್ಟು ದೂರ ಬಂದಿದ್ದೀನಿ, ನಾರ್ಮಲ್ ಆಗಿ ಪೇ ಮಾಡ್ಕೊಂಡು ಜಾಯಿನ್ ಆಗಿ ಒಂದು ಅಟೆಂಡ್ ಮಾಡೋಣ ಅಂತ. ಇದು ನನ್ನ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಅಟೆಂಡ್ ಮಾಡಿದೆ. ಇದರಲ್ಲಿ ಸುಮಾರು ಮಿಸ್ಟೇಕ್ಗಳನ್ನ ನಾನು ಫಸ್ಟ್ ಕಾಂಪಿಟೇಷನ್ ಅಲ್ಲಿ ತಿಳ್ಕೊಂಡೆ. ಅಂದ್ರೆ ಬಾಡಿ ಇನ್ನೂ ಡ್ರೈ ಆಗಕ್ಕೆ ಒಂದು 15 ಡೇಸ್ ಬೇಕಾಗಿತ್ತು ಟೈಮು. ಬಟ್ ನಾನು ಇಲ್ಲ ಮಾಡ್ತೀನಿ ಅಂತ ಅಂದಾಗ, ನಾನು ಇದು ಫಸ್ಟ್ ಕಾಂಪಿಟೇಷನ್ ಆಗಿದ್ರು ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ನಾನು ಯಾವಾಗ್ಲೂ ಸೈಜ್ ಅಂತಾನೆ ಥಿಂಕ್ ಮಾಡ್ತಾ ಇದ್ದು. ಬಟ್ ಸ್ಟೇಜ್ ಮೇಲೆ ಹೋದ್ಮೇಲೆ ಗೊತ್ತಾಗಿದ್ದು, ಸೈಜ್ ನಿಜವಾಗ್ಲೂ ಮ್ಯಾಟ್ರ್ ಆಗಲ್ಲ. ಬಾಡಿ ರಿಪ್ನೆಸ್ ಆಗಿರ್ಬೋದು, ಎಷ್ಟು ಡ್ರೈ ಆಗಿರುತ್ತೆ ಅದೇ ಮೈನ್ ಮ್ಯಾಟ್ರ್ ಆಗೋದು ಅಂತ ಅಂದ್ಬಿಟ್ಟು ಡೆನಿಮ್ ಮಾಡಲಿಂಗ್ದು ಆದಷ್ಟು ಸ್ವಲ್ಪ ಪೋಸಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಇನ್ನೊಂದು ಬಾಡಿ ಕೂಡ ಡ್ರೈ ಇರಬೇಕಾಗಿತ್ತು. ಆದಷ್ಟು ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಟ್ಟೆ. ಫಸ್ಟ್ ಕಾಂಪಿಟೇಷನ್ ಇಂದ ನಮ್ಮ ಕೋಚು ಕೂಡ ಏನಾಗಲ್ಲ, ಟ್ರೈ ಮಾಡ್ತಾರೆ ನಾನು ನೆಕ್ಸ್ಟ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೆಕ್ಸ್ಟ್ ಇದು ಡೆನಿಮ್ ಮುಗಿಸ್ಕೊಂಡು ಈ ಕೆಳಗಡೆ ಬಂದೆ. ಮತ್ತೆ ಅದಾದ್ಮೇಲೆ 2 ಗಂಟೆಗೆ ಮೆನ್ ಫಿಸಿಕ್ಸ್ ಅಂತ ಹೇಳಿದ್ರು. ಮೆನ್ ಫಿಸಿಕ್ಸ್ ಅಲ್ಲಿ ಏನಾಯ್ತು ಅಂತ ನಾನು ನಿಮಗೆ ಪಾರ್ಟ್ 2 ಅಲ್ಲಿ ಹೇಳ್ತೀನಿ.